ಕರ್ನಾಟಕ ರಾಜ್ಯದ ಮುಳಬಾಗಿಲಿನ ಇವತ್ತು ದ್ವಾದಶಿ ಇವತ್ತೇನು ಮುಳಬಾಗಿಲು ತಾಲೂಕಲ್ಲಿ ನಡೀತಾ ಇದೆ. ವಿಜೃಂಭಣೆಯಿಂದ ತಾಲೂಕಿನ ಎಲ್ಲಾ ಭಕ್ತಾದಿಗಳು, ರಾಜ್ಯ ಮೂಲ ಮೂಲೆಗಳಿಂದ ಭಕ್ತಾದಿಗಳು, ಕೋಲಾರ ಜಿಲ್ಲೆ ಎಲ್ಲಾ ಭಕ್ತಾದಿಗಳು ಬಂದು ಇವತ್ತೆಂದೂ ಕಂಡಿಲ್ಲಾರ್ತಕ್ಕಂಥ ಒಂದು ವೈಭವೀಕರಣ. ಇವತ್ತು ನಾನು ಇಷ್ಟು ವರ್ಷ ಮುಳಬಾಗಿಲಿದ್ರೆ ಕೂಡ ಇವತ್ತು ಮಾಡಿರ್ತಕ್ಕಂಥ ಅಲಂಕಾರ ನಿನ್ನೆಯಿಂದ ನಾನು ಗಮನಿಸ್ತಾ ಇದ್ದೀನಿ. ಈ ಮುಳಬಾಗಿಲು ತಾಲೂಕಲ್ಲಿ ವಿಶೇಷವಾಗಿ ದೇವಸ್ಥಾನಗಳಿಗೆ ನಾನು ನಿನ್ನೆ ಸುಮಾರು ಎಲ್ಲ ಏಕಾದಶಿಗೂ ಎಲ್ಲ ಕಡೆ ಎಲ್ಲ ಹಳ್ಳಿಗೂ ಭೇಟಿ ಮಾಡಿದ್ದೆ. ಇವತ್ತು ದ್ವಾದಶಿ ನಮ್ಮಪ್ಪನ ಏನು ವೀರಾಂಜನೇಯ ಸ್ವಾಮಿ, ನನ್ನ ಮನೆ ದೇವರು, ಇವತ್ತು ನನ್ನನ್ನ ಇವತ್ತು ಈ ಮಟ್ಟಿಗೆ ಬೆಳೆಸಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವರು ತುಂಬಾ ಅದ್ಭುತವಾಗಿ ಸಾಕಷ್ಟು ಜನ ಬೆಂಗಳೂರೆಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಬಂದು ಹೋಗಿದ್ದಾರೆ. ಅವರೆಲ್ಲ ಫೋನ್ ಮಾಡಿ ಹೇಳ್ತಾ ಇದಾರೆ, ಏನ್ ಪುಣ್ಯ ಮಾಡಿದ್ಯಾ ನೀನು ನಮ್ಮ ಒಂದು ಮುಳಬಾಗಿಲು ಅಂತ ಹೇಳ್ತಾರೆ. ಬಹುಶಃ ನಾನು ಈ ಮುಳಬಾಗಿಲು ತಾಲೂಕು ಬಂದಾಗಿದ್ದನೋ ಇಂಥ ವೈಭವೀಕರಣ, ಇಂಥ ವ್ಯವಸ್ಥೆಯನ್ನ ನಾನಂತೂ ಕಂಡಿರಲಿಲ್ಲ. ಸದಾ ಎಲ್ಲ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದೆ, ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಇವತ್ತು ಅನ್ನಸಂತರ್ಪಣೆಯಿಂದ ಹಿಡಿದು ಯಾರು ಇವತ್ತು ಇಲ್ಲಿ ಬಂದು ವಾಪಸ್ ಹೋಗ್ಬಾರ್ದು. ಇವತ್ತು ವಿಶೇಷವಾಗಿ ನಮ್ಮ ಸುಹಾಸ್ ಏನು ಈ ಒಂದು ಇದಕ್ಕೆ ಕಮಿಟಿಗೆ ಅಧ್ಯಕ್ಷ ಆದಾಗಿಂದ ಒಂದು ವಿಶೇಷವಾಗಿ ಅಣ್ಣ ಹಿಂಗ್ ಮಾಡೋಣ, ಅಣ್ಣ ಹಂಗ್ ಮಾಡೋಣ, ಇವತ್ತು ಒಂದು ಮನೆ ಕಾರ್ಯಕ್ರಮ ತರ ಅವ್ರಿಗೆ ಯಾವ ತರ ಫೀಲ್ ಆಗ್ತಿರೋದು, ಒಂದು ಮನೆ ಕಾರ್ಯಕ್ರಮ ತರ. ಇದ್ರಲ್ಲಿ ರಾಜಕಾರಣ ಮಾಡೋದು ಬೇಡ, ನನ್ಗೆ ಇಷ್ಟ ಆಗಲ್ಲ ಅದು. ಒಳ್ಳೆ ವ್ಯಕ್ತಿಗಳು ಕೆಲಸ ಮಾಡಿದಾಗ ಅವ್ರಿಗೆ ಪ್ರಶಂಸೆ ಕೊಡೋದು ಭಗವಂತನ ಇಚ್ಛೆ, ಅದು ನಾವು ಕೊಡ್ಲೇಬೇಕಾಗ್ತದೆ. ಸೊ ಖಂಡಿತವಾಗ್ಲೂ ಒಂದು ಏನ್ ನನ್ನ ಒಂದು ಕಲ್ಪನೆ ಇದೆಯಾ, ಕಲ್ಪನೆ ತಕ್ಕಂಗೆ ಸುಹಾಸ್ ಸರ್ ಕೂಡ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ನಮ್ಮ ಅಧಿಕಾರಿಗಳು ಸಹ, ನಮ್ಮ ಮುಜರಾಯಿ, ನಮ್ಮ ಆರ್ ಐ ಇರ್ಬೋದು, ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ನನಗೆಲ್ಲೂ ಕಡಿಮೆ ಆಗ್ಬಾರ್ದು, ನಮ್ಮ ಭಕ್ತಾದಿ ಕಡಿಮೆ ಆಗ್ಬಾರ್ದು, ಯಾರೋ ವೇಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಸುಸೂತ್ರವಾಗಿ ಲೈನ್ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ ಮಾಡಿ, ವಿಶೇಷವಾಗಿ ಪೊಲೀಸ್ ಇಲಾಖೆಯಿಂದ ಹೆಣ್ಮಕ್ಳು ತೊಂದರೆ ಆಗ್ದಂಗೆ ಲಾಸ್ಟ್ ಒಂದು 2-3 ವರ್ಷದಿಂದ ಪುಂಡಾಟಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಅವ್ರಿಗೂ ತೊಂದರೆ ಆಗ್ದಂಗೆ ಇವತ್ತು ಭಗವಂತ ನಮ್ಮ ಕೈಯಲ್ಲಿ, ಇವತ್ತು ಕಮಿಟಿ ಕೈಯಲ್ಲಿ, ತಾಲೂಕು ಆಡಳಿತ ಕೈಯಲ್ಲಿ ನೆರವೇರಿಸ್ಕೊಳ್ತಾ ಇದ್ದಾರೆ. ಆ ಭಗವಂತನಿಗೆ ನಮ್ಮ ತಾಲೂಕು ಆಡಳಿತ ಕಡೆಯಿಂದ, ನಮ್ಮ ಕಮಿಟಿ ಕಡೆಯಿಂದ ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ಆ ಭಗವಂತನಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ, ನಾನು ಒಂದೇ ಮಾತಾಡೋದು, ಭಗವಂತನ ವಿಚಾರದಲ್ಲಿ ನಾವು ರಾಜಕಾರಣ ಮಾಡಕ್ ಹೋಗ್ಬಾರ್ದು. ಇವತ್ತು ನಾನಾಗ್ಲಿ ಉಳಿದಿರ್ತಕ್ಕಂಥ ಎಲ್ಲಾ ಶಾಸಕರು, ನಮ್ಮ ಕೋಲಾರ ಶಾಸಕರು, ಅವರು ಹೇಳೋದೊಂದೇ, ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ, ದೇವಸ್ಥಾನ ವಿಚಾರಕ್ಕೆ ಬಂದಾಗ ನಾವೇನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತುಂಬಾ ಅದ್ದೂರಿಯಾಗಿ ಜನ ಫೋನ್ ಮಾಡಿ ಹೇಳ್ತವ್ರೆ, ತುಂಬಾ ಚೆನ್ನಾಗಿ ಮಾಡಿಸಿದೀರಾ ಅಂತ ಹೇಳ್ತವ್ರೆ. ಆ ಸ್ವಾಮಿಗೆ ನಾನು ಪಾತ್ರ ಹೇಳ್ತೀನಿ, ಈ ಅವಕಾಶ ಕೊಟ್ಟಿದ್ದೀವಿ ನಿಮಗೆ, ವೀರಾಂಜನೇಯ ಸ್ವಾಮಿಗೆ ಥ್ಯಾಂಕ್ಸ್ ಹೇಳ್ತಾ. ನೋಡಿ ಹೆಂಗಿದೆ ನಾನು, ನೀವೇ ನೋಡ್ತಾ ಇದ್ದೀರಿ, ನಾನು ಹೇಳೋದ್ ಬೇಡ, ನೀವೇ ನೋಡ್ತಾ ಇದ್ರೆ. ಬಹುಶಃ ಇದೇ ತರ ಮುಂದೋಗ್ಲಿ, ಜನ ಬಂದವ್ರಿಗೆಲ್ಲ ಭಗವಂತನ ಆಶೀರ್ವಾದ ಸಿಗ್ಲಿ, ಈ ಆಂಜನೇಯ ಸ್ವಾಮಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದ್ ಮಾಡ್ಲಿ, ಈಗ ನಡೀತಕ್ಕಂಥ ವಿದ್ಯಮಾನಗಳಿಗೆ ಬೇಗ ತೆರೆ ಬೀಳ್ಲಿ, ಈ ಆಂಜನೇಯ ಸ್ವಾಮಿ ಕಡೆ ತೆರೆ ಬೀಳ್ಲಿ, ಆದಷ್ಟು ಬೇಗ ಜನಕ್ಕೆ ನೆಮ್ಮದಿ ಸಿಗ್ಲಿ, ಉತ್ತಮ ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ಈ ಸರ್ಕಾರ ಸ್ಪಂದಿಸ್ಲಿ ಅಂತ ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರಿಗೂ, ಅಣ್ಣ ತಮ್ಮಂದಿರಿಗೂ, ವಿಶೇಷವಾದ ಭಕ್ತರು ಕೂಡ ಇವತ್ತು ನನ್ನ ಶಾಸಕರ ಕಡೆಯಿಂದ, ತಾಲೂಕು ಆಡಳಿತ ಕಡೆಯಿಂದ ನಿಮ್ಗೆ ಧನ್ಯವಾದ ತಿಳಿಸ್ತಾ, ಏನಾದ್ರೂ ತಪ್ಪಿದ್ರೆ ಈ ವರ್ಷ ತಪ್ಪಿದ್ರೆ ಅದನ್ನ ನಮ್ಗೆ ತಿಳಿಸಿ ನೆಕ್ಸ್ಟ್ ವರ್ಷ ಅದು ಸರಿಪಡಿಸ್ಕೊಳ್ತೀವಿ. ನಿಮ್ಮ ಒಂದು ನಿಮ್ಮ ಒಂದು ಸುರಕ್ಷತೆ ನಮ್ಮ ಆದ್ಯ ಕರ್ತವ್ಯ, ನಿಮ್ಮ ಯಾವ್ದು ತೊಂದರೆ ಆಗ್ದಂಗೆ ನೋಡ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಈ ವ್ಯವಸ್ಥೆ ಮಾಡಿದ್ದಕ್ಕೆ ನನ್ನ ಕಮಿಟಿ ಎಲ್ಲ ಸದಸ್ಯರಿಗೂ ಹಾಗೂ ತಾಲೂಕು ಆಡಳಿತ ಮಂಡಳಿಯವರಿಗೂ ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ.